ಓಡಿ ಹೋಗಿ ಮದುವೆ ಆಗಿದ್ದಳು ನನ್ನ ತಂಗಿ. ನಂತರ ಅವನು ಸತ್ತು ಹೋದ ಅಂತ ಬಂದು ಬಿಟ್ಟಳು. ಈಗ ನೋಡಿದರೆ ಪ್ರತಿದಿನ ಯಾರೋ ಪರಪುರುಷನ ಜೊತೆ ಇರುತ್ತಾಳೆ. ಅದಕ್ಕಾಗಿ ಮೇಲಿನ ರೂಮಿನಲ್ಲಿ ಯಾವಾಗಲೂ ಇರುತ್ತಾಳೆ. ಇಂದು ಪರೀಕ್ಷೆ ಮಾಡಲು ಅವಳನ್ನು ಹಿಂಬಾಲಿಸಿದೆ. ಅದು ಬೇರೆ ಯಾರೂ ಅಲ್ಲ, ನನ್ನ ಹೆಸರು ರವಿ. ಅಪ್ಪ ಅಮ್ಮ ಹಳ್ಳಿಯಲ್ಲಿ ಇದ್ದಾರೆ. ನಾನು ಮತ್ತು ತಂಗಿ ಮೊದಲು ಹಾಸ್ಟೆಲ್ನಲ್ಲಿ ಓದುತ್ತಿದ್ದೆವು. ಈಗ ನಾನು ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ದಿನದಿಂದ ದಿನಕ್ಕೆ ದುಡ್ಡನ್ನು ಕೂಡಿಟ್ಟು ಒಂದು ಸ್ವಂತ ಮನೆಯನ್ನು ತೆಗೆದುಕೊಂಡಿದ್ದೇನೆ. ತಂಗಿ ಮತ್ತು ನಾನು ನೆಮ್ಮದಿಯಾಗಿದ್ದೇವೆ. ಅಪ್ಪ ಮತ್ತು ಅಮ್ಮ ತಂಗಿ ಮದುವೆ ಮಾಡಬೇಕು ಅಂತ ಹಳ್ಳಿಯಲ್ಲಿ ಹುಡುಗನನ್ನು ಹುಡುಕುತ್ತಿದ್ದಾರೆ. ಅದಕ್ಕೆ ನಾನು ಶ್ರೀಮಂತ ಹುಡುಗನಿಗೆ ಕೊಟ್ಟು ನನ್ನ ತಂಗಿಯನ್ನು ಮದುವೆ ಮಾಡುತ್ತೇನೆ. ನೀವು ಸಿಕ್ಕ ಕಡೆ ಹುಡುಗನನ್ನು ಹುಡುಕಬೇಡಿ ಅಂತ ಹೇಳಿದೆ. ಅದಕ್ಕೆ ಅವರು ಕೂಡ ಒಪ್ಪಿಕೊಂಡರು. ತಂಗಿ ತುಂಬ ಚೆನ್ನಾಗಿ ಓದುತ್ತಿದ್ದಳು. ಅವಳ ಬಗ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ ಇಲ್ಲ. ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಮನೆ ಕೆಲಸವನ್ನು ಮಾಡುತ್ತಿದ್ದಳು. ಅಡುಗೆಯನ್ನು ಕೂಡ ಬೆಳಗ್ಗೆ ಮತ್ತು ರಾತ್ರಿಗೆ ಬೇಕಾದ ಅಡುಗೆ, ಮಧ್ಯಾಹ್ನಕ್ಕೆ ಬೇಕಾದ ಅಡುಗೆಯನ್ನು ಒಟ್ಟಿಗೆ ಮಾಡಿಬಿಡುತ್ತಿದ್ದಳು. ಏಕೆಂದರೆ ಸಾಯಂಕಾಲ ಬಂದು ಅವಳು ಕಾಲೇಜಿನಲ್ಲಿ ನಡೆದ ವಿಷಯದ ಬಗ್ಗೆ ಅಭ್ಯಾಸ ಮಾಡಬೇಕಿತ್ತು. ಮನೆಯಲ್ಲಿ ತಾಯಂದಿರು ಕೆಲಸಕ್ಕೆ ಹೋಗುತ್ತಿದ್ದರೆ ಹೇಗೆ ಮನೆಯನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಾರೆ, ಅದೇ ರೀತಿ ನನ್ನ ತಂಗಿ ಇದ್ದಳು. ಅವಳ ಬಗ್ಗೆ ನನಗೆ ಒಂದು ರೀತಿಯ ಹೆಮ್ಮೆ ಇದೆ. ನನ್ನ ಗೆಳೆಯರು ಕೂಡ ಒಂದು ಒಳ್ಳೆಯ ಪೋಸ್ಟ್ನಲ್ಲಿ ಇದ್ದಾರೆ. ಅವರಿಗೆ ಹೆಣ್ಣನ್ನು ಹುಡುಕುತ್ತಿದ್ದಾರೆ. ಮದುವೆ ಆಗಲು ನನ್ನ ತಂಗಿಯ ಬಗ್ಗೆ ಇಂಟ್ರೆಸ್ಟ್ ಇರೋದಾಗಿ ಹೇಳಿದರು. ಏಕೆಂದರೆ ನನ್ನ ತಂಗಿ ತುಂಬ ಸುಂದರವಾಗಿದ್ದಾಳೆ, ಮನೆಯನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಾಳೆ, ಒಳ್ಳೆಯ ಹೌಸ್ ವೈಫ್ ಆಗುತ್ತಾಳೆ ಅನ್ನುವುದು ಅವಳನ್ನು ನೋಡಿದವರ ತಿಳಿದವರ ಅಭಿಪ್ರಾಯ. ನಾನು ಕೂಡ ಅವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಅವಳನ್ನು ಕೊಟ್ಟು ಮದುವೆ ಮಾಡಬೇಕು ಅನ್ನುವ ನನ್ನ ಇಂಗಿತವನ್ನು ವ್ಯಕ್ತಪಡಿಸಿದಾಗ ಪ್ರತಿಯೊಬ್ಬರು ಹೇಳಿದ್ದು ಒಂದೇ, ಅವಳ ಡಿಗ್ರಿ ಕಂಪ್ಲೀಟ್ ಆಗಲಿ ಅಂತ. ಫೈನಲ್ ಇಯರ್ ಡಿಗ್ರಿ ಆಗಿದ್ದು ಇನ್ನೊಂದು ವಾರಕ್ಕೆ ಎಕ್ಸಾಮ್ ಶುರುವಾಗುತ್ತದೆ. ಅದಕ್ಕೆ ತಯಾರಿ ನಡೆಸುತ್ತಿದ್ದಾಳೆ. ನಾನು ಆದಷ್ಟು ಎಲ್ಲ ಮನೆ ಕೆಲಸವನ್ನು ಮಾಡಿಕೊಳ್ಳುತ್ತಿದ್ದೇನೆ. ಊಟವನ್ನು ಹೋಟೆಲಿಂದ ತರುತ್ತೇನೆ. ನಾವಿಬ್ಬರು ತಿನ್ನುವುದು ತೀರಾ ಕಡಿಮೆ. ಎಕ್ಸಾಮ್ ಇರುವುದರಿಂದ ತಂಗಿ ಊಟವೇ ಮಾಡುವುದಿಲ್ಲ. ಟೆನ್ಷನ್ನಿಂದ ಖುಷಿಯಿಂದ ಎಕ್ಸಾಮನ್ನು ಮುಗಿಸಿದಳು. ಏಕೆಂದರೆ ಅವಳು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿದ್ದಳು. ಎಲ್ಲವನ್ನು ಚೆನ್ನಾಗಿ ಓದಿದ್ದಳು. ಓದಿನಲ್ಲಿ ಅವಳು ನನ್ನನ್ನು ಮೀರಿಸುತ್ತಾಳೆ. ತುಂಬ ಜ್ಞಾಪಕ ಶಕ್ತಿ ಇದೆ. ಊರಿಗೆ ಹೋಗಲು ತಯಾರಿ ನಡೆಸುತ್ತಿದ್ದಳು. ಅದಕ್ಕೆ ನಾನು ಹುಡುಗನ ಕಡೆಯವರು ನಾಳಿದ್ದು ಬರುತ್ತಾರೆ, ನೀನು ಚೆನ್ನಾಗಿ ರೆಡಿಯಾಗು, ನಾಳೆಗೆ ಪಾರ್ಲರ್ಗೆ ಹೋಗಿ ಏನು ಬೇಕೋ ಎಲ್ಲವನ್ನು ಮಾಡಿಸಿಕೊಂಡು ಬಾ ಅಂತ 10,000 ಕೊಟ್ಟೆ. ನೋಡಲು ನೀನು ಸುಂದರವಾಗಿ ಕಾಣಬೇಕು. ಇವನು ನನ್ನ ಗೆಳೆಯ, ತುಂಬ ಶ್ರೀಮಂತ. ಇವನಿಂದಲೇ ನನಗೆ ಆ ಕಂಪನಿಯಲ್ಲಿ ಕೆಲಸ ಸಿಕ್ಕಿದ್ದು ಅಂತ ಹೇಳಿ ಮದುವೆಗೆ ಒಪ್ಪಿಕೊಂಡಿದ್ದಾನೆ. ನಿನ್ನ ತಂಗಿ ಆದರೆ ನಿನ್ನಂತೆ ಒಳ್ಳೆಯವಳು ಇರುತ್ತಾಳೆ ಅನ್ನುವುದು ಅವನ ಅಭಿಪ್ರಾಯ. ಅಪ್ಪ ಅಮ್ಮನನ್ನು ಕೂಡ ಇಲ್ಲಿಗೆ ಬರಲು ಹೇಳಿದ್ದೇನೆ. ಆಗ ಅವಳ ಮುಖ ಕಪ್ಪಾಯಿತು. ನಿನಗೆ ಮದುವೆ ಇಷ್ಟವಿಲ್ಲವೇ ಅಂದಿದ್ದಕ್ಕೆ ಇನ್ನು 2 ವರ್ಷ ನಾನು ಕೆಲಸ ಮಾಡಬೇಕು. ಈಗ ತಾನೇ ಓದಿದ್ದೇನೆ. ಶ್ರೀಮಂತರ ಮನೆಯವರು ಅಂದರೆ ಅವರು ಕೊಡುವುದನ್ನೇ ಕಾಯಲು ಸಾಧ್ಯವಿಲ್ಲ. ನಾನು ಚಂದದ ಬಟ್ಟೆ ಒಡವೆಗಳನ್ನು ತೆಗೆದುಕೊಳ್ಳಬೇಕಲ್ಲವೇ? ಅದಕ್ಕೆ ನಾನು ಜೋರಾಗಿ ನಕ್ಕು, ನಿನ್ನ ಅಣ್ಣ ಇನ್ನೂ ಬದುಕಿದ್ದಾನೆ. ನಿನ್ನ ದುಡ್ಡಿನಲ್ಲಿ ಏನೂ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಲೋನ್ ತೆಗೆದುಕೊಂಡಿದ್ದೇನೆ 30 ಲಕ್ಷ. ಏನು ಬೇಕೋ ಅದನ್ನು ತೆಗೆದುಕೋ. ಅಪ್ಪ ಅಮ್ಮ ಕೂಡ ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ನಿನ್ನ ಮದುವೆಗೆ ಖರ್ಚು ಮಾಡುತ್ತೇವೆ ಧಾರಾಳವಾಗಿ. ಆಗ ಅವಳು ಏನೂ ಮಾತನಾಡದೆ ಜೋರಾಗಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದಳು. ತುಂಬ ಭಯದಿಂದ ಅವಳು ಇದ್ದಳು. ಇದು ಖುಷಿಯ ಕಣ್ಣೀರಲ್ಲ, ವಿಷಯ ಬೇರೆ ಏನೋ ಇರಬೇಕು. ನಿಧಾನವಾಗಿ ಕೇಳಬೇಕು, ಅವಳಿಗೆ ನೋವು ಮಾಡಬಾರದು ಅಂತ ಸುಮ್ಮನಾದೆ. ಬೆಳಿಗ್ಗೆ ತುಂಬ ಲೇಟಾಗಿ ಎಚ್ಚರವಾಯಿತು. ಏಕೆಂದರೆ ಇಂದು ಸಂಜೆ ನೋಡಿದಾಗ ಯಾರೂ ಇರಲಿಲ್ಲ. ಮನೆಯ ಬಾಗಿಲು ತೆಗೆದಿದ್ದು ತಂಗಿಯನ್ನು ಕರೆದೆ. ಅವಳು ಇನ್ನೂ ಎದ್ದಿಲ್ಲವೇನೋ ಅಂತ ಅಂದುಕೊಂಡೆ. ಹೊರಗೆ ನೋಡಿದರೆ ಅವಳ ಚಪ್ಪಲಿ ಇರಲಿಲ್ಲ. ಆನಂತರ ಅಲ್ಲಿ ಟೇಬಲ್ ಮೇಲೆ ತಂಗಿಯ ಹ್ಯಾಂಡ್ ರೈಟಿಂಗಲ್ಲಿ ಬರೆದಿರುವ ಪತ್ರ ಕಾಣಿಸಿತು. ನೋಡಿದರೆ ಮೊದಲೇ ಅವಳು ಸಾರಿ ಬರೆದಿದ್ದಳು. ಅವಳ ಕಾಲೇಜಿನಲ್ಲಿ ಓದುತ್ತಿರುವ ಕಿರಣ್ ಜೊತೆ ಓಡಿ ಹೋಗಿದ್ದೇನೆ. ನೀನು ಈ ಪತ್ರವನ್ನು ನೋಡುವ ಸಮಯಕ್ಕೆ ಅವನನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ. ಅವನು ನಮ್ಮ ಜಾತಿಯಲ್ಲ. ನೀನು ಒಪ್ಪಿದರೂ ಅಪ್ಪ ಅಮ್ಮ ಒಪ್ಪುವುದಿಲ್ಲ.
ಸಾಧ್ಯವಾದರೆ ನನ್ನನ್ನು ಕ್ಷಮಿಸು ಅಂತ ಅಳುವ ಸಿಂಬಲನ್ನು ಹಾಕಿ ಅವಳ ಪತ್ರವನ್ನು ಮುಗಿಸಿದ್ದಾಳೆ. ಏನು ಮಾಡಬೇಕು ಅಂತ ನನಗೆ ತಿಳಿಯುತ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಸರ್, ನಿಮ್ಮ ಮೇಲಿನ ವಿಶ್ವಾಸಕ್ಕೆ ಕಂಪ್ಲೇಂಟ್ ತೆಗೆದುಕೊಳ್ಳುತ್ತೇವೆ. ಆದರೆ ನಿಮ್ಮ ತಂಗಿ ಮೇಜರ್ ಏನೂ ಮಾಡಲು ಸಾಧ್ಯವಿಲ್ಲ. ನಮ್ಮ ಕೈಲಾದ ಸಹಾಯ ಮಾಡುತ್ತೇವೆ ಅಂತ ಹೇಳಿದರು. ಎಲ್ಲ ಕಡೆ ನಾನು ನನ್ನ ಗೆಳೆಯರು ಹುಡುಕಿದೆವು. ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದ ಹುಡುಗ ಹೇಳಿದ, ಈಗಲೂ ಕೂಡ ಅವರು ಬಂದರೆ ನಾನು ಮದುವೆ ಆಗಲು ರೆಡಿ. ನಾನು ಫಾರಿನ್ನಲ್ಲಿ ಓದಿದ್ದರಿಂದ ಇವೆಲ್ಲ ನನಗೆ ಕಾಮನ್. ಮದುವೆ ಆದ ಮೇಲೆ ಅನೈತಿಕ ಸಂಬಂಧ ಇರಬಾರದು. ಮದುವೆಗಿಂತ ಮುಂಚೆ ಯಾರನ್ನಾದರೂ ಡೇಟ್ ಮಾಡುತ್ತಿದ್ದರೆ ಅದು ತಪ್ಪಲ್ಲ. ಇನ್ನು ಅವಳು ಸಿಗುವುದಿಲ್ಲ ಅನ್ನುವ ರೀತಿ ಮನಸ್ಸು ಹೇಳಲು ಶುರು ಮಾಡಿತು. ಆದರೂ ಕೂಡ ಅಣ್ಣ ಅಲ್ಲವೇ, ತಾಯಿಗಿಂತ ಹೆಚ್ಚು ಪ್ರೀತಿಯಿಂದ ಅವಳನ್ನು ಸಾಕಿದ್ದೇನೆ. ಅವಳು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡಿದ್ದರೆ ಅನ್ನುವ ಯೋಚನೆ ಬಂತು. ಅವಳು ಸಿಗಲಿಲ್ಲ. ಸರಿಯಾಗಿ ಊಟ ಮಾಡಿ ತುಂಬ ದಿನಗಳೇ ಆಯಿತು. ತುಂಬ ಹೊಟ್ಟೆ ಹಸಿವು ಆಗುತ್ತಿತ್ತು. ಅಂಗಡಿಯ ಬಳಿ ಹೋದೆ. ಆಗಲೇ ಟೀ ಮಾರುವವನು ಯಾವುದೋ ಹುಡುಗಿಗೆ ಚೆನ್ನಾಗಿ ಬೈಯುತ್ತಿದ್ದಾನೆ. ಅವಳು ತನ್ನ ಮುಖವನ್ನು ವೇಲಿನಿಂದ ಸಂಪೂರ್ಣವಾಗಿ ಕವರ್ ಮಾಡಿದ್ದಾಳೆ. ಹಿಂದೆಯಿಂದ ನೋಡಿದರೆ ಅವಳು. ನಂತರ ಅವಳು, ಅಣ್ಣ, ನನ್ನ ಗಂಡ ಸ್ವಲ್ಪ ಹೊತ್ತಿಗೆ ಬರುತ್ತಾನೆ, ಅವನ ಹತ್ತಿರ ತೆಗೆದುಕೊಡುತ್ತೇನೆ ಕಾಸನ್ನು ಅಂತ ಹೇಳಿದರು ಕೂಡ ಆ ಮನುಷ್ಯ ಬೈಯುತ್ತಿದ್ದಾನೆ. ಕೊನೆಗೆ ನಾನು ಎಷ್ಟು ಅಂತ ಕೇಳಿದ್ದಕ್ಕೆ 20 ರೂಪಾಯಿ ಅಂತ ಹೇಳಿದ. 20ಕ್ಕೆ ಅಷ್ಟೊಂದು ಬೈಯುತ್ತಿದ್ದೀರಾ ಅಂತ ಕೊಟ್ಟೆ. ಸ್ವಲ್ಪ ಹೊತ್ತಿಗೆ ಆ ಹುಡುಗಿ ನನ್ನ ಕಡೆ ತಿರುಗಿ ಧನ್ಯವಾದ ಹೇಳಲು ಪ್ರಯತ್ನಿಸಿದಳು. ಆಗ ಅವಳ ವೇಲ್ ಮುಖದಿಂದ ಕೆಳಗೆ ಸರಿಯಿತು. ಅದು ಬೇರೆ ಯಾರೂ ಅಲ್ಲ, ನನ್ನ ಪ್ರೀತಿಯ ತಂಗಿ. ನಾನು ಅವಳನ್ನು ನೋಡಿ ಬೆಚ್ಚಿದೆ. ಯಾರನ್ನು ನಾನು ಇಷ್ಟು ದಿನ ಹುಡುಕುತ್ತಿದ್ದೆ, ಅವಳು ಸಿಕ್ಕಿದಳು. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಹಣೆಗೆ ಮುತ್ತನ್ನು ಕೊಟ್ಟೆ. ಅವಳು ಏನನ್ನೋ ಹೇಳಲು ಪ್ರಯತ್ನಿಸಿದಳು. ಆದರೆ ನಾನು ಅವಳ ಬಾಯಿಯನ್ನು ಮುಚ್ಚಿದೆ. ನೀನು ಏನು ಎಕ್ಸ್ಪ್ಲನೇಷನ್ ಕೊಡಬೇಡ. ನಿನ್ನ ಬದುಕಿನಲ್ಲಿ ಏನೇ ಆಗಿದ್ದರೂ ಪರವಾಗಿಲ್ಲ. ನನ್ನ ಜೊತೆ ಬಾ ಅಂತ ಕೈ ಹಿಡಿದು ಕರೆದುಕೊಂಡು ಹೋದೆ. ಅಣ್ಣ, ನನ್ನ ಗಂಡ ಅಂತ ಹೇಳಲು ತಡವರಿಸಿದಳು. ಕೇವಲ 20 ರೂಪಾಯಿಗೆ ಟೀ ಮಾರುವವನ ಹತ್ತಿರ ಬಯಸಿಕೊಳ್ಳುತ್ತಿದ್ದೀಯ. ನಿನ್ನ ಗಂಡನ ಬಗ್ಗೆ ನನಗೆ ಅರ್ಥವಾಯಿತು. ನಿನ್ನ ಬಗ್ಗೆ ನನಗೆ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ ಅಂತ ಮನೆಗೆ ಕರೆದುಕೊಂಡು ಹೋದ. ನನಗೆ ಭಯವಾಗುತ್ತಿತ್ತು. ನಾನು ಜಾಸ್ತಿ ಫೋರ್ಸ್ ಮಾಡಿದರೆ ಅವಳು ಅದನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಮನೆ ಬಿಟ್ಟು ಹೋದರೆ ಏನು ಮಾಡಲಿ? ಅದಕ್ಕೆ ಸುಮ್ಮನಾದೆ. ಮನೆಯ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು. ಮೊದಮೊದಲು ನಗಲು ಕೂಡ ಕಷ್ಟಪಡುತ್ತಿದ್ದಳು. ಈಗ ಆರಾಮವಾಗಿ ಇದ್ದಾಳೆ. ಮನೆಯಲ್ಲಿ ಅವಳನ್ನು ಒಬ್ಬಳನ್ನೇ ಬಿಟ್ಟು ನಾನು ಕೆಲಸಕ್ಕೆ ಹೋಗಬಹುದು. ಅಷ್ಟು ಕಂಫರ್ಟಬಲ್ ಆಗಿ ಇದ್ದಳು. ಸ್ವಲ್ಪ ದಿನ ಅವಳು ನೋವನ್ನೆಲ್ಲ ಮರೆಯಲಿ. ಆನಂತರ ಅವಳಿಗೆ ಒಂದು ಹೊಸ ಬದುಕು ಕಟ್ಟಿಕೊಡಬೇಕು ಅಂತ ಯೋಚಿಸುತ್ತಿದ್ದೆ. ಅವಳು 100 ಕಾಲ ಚೆನ್ನಾಗಿರಬೇಕು. ಈ ಬದುಕು ಎಷ್ಟೊಂದು ಸುಂದರ ಅಂತ ಅನಿಸಿತು. ಅವಳು ಬಂದ ಮೇಲೆ ಅವಳ ಬಗ್ಗೆ ತಿಳಿಸಬೇಕು, ಬೈಯಬೇಕು ಅಂತ ಏನೂ ಅನಿಸುತ್ತಿಲ್ಲ. ಪುಣ್ಯಕ್ಕೆ ಅವಳು ಜೀವಂತವಾಗಿ ಬಂದಳ, ಪರವಾಗಿಲ್ಲ. ಗಂಡ ಮದುವೆ ಅಂತ ಅನ್ನುತ್ತಿದ್ದಳು. ಸ್ವಲ್ಪ ದಿನವಾದ ಮೇಲೆ ಅವುಗಳ ಬಗ್ಗೆ ವಿಚಾರ ಮಾಡುತ್ತೇನೆ. ಈಗ ಅವಳು ನಾರ್ಮಲ್ ಸ್ಟೇಜ್ಗೆ ಬರಲಿ ಅಂತ ಸುಮ್ಮನಾದೆ. ನಮ್ಮ ಮನೆ ಸಿಂಗಲ್ ಹೌಸ್ ಆಗಿದ್ದರಿಂದ ಸೈಟ್ ತುಂಬ ಚಿಕ್ಕದು. ಹಾಲಿನಲ್ಲಿ 1 ರೂಮ್ ಇದೆ, ಮೇಲೆ 2 ರೂಮ್ ಇದೆ. ನನ್ನ ತಂಗಿ ಮೇಲಿನ ರೂಮಿನಲ್ಲಿ ಮಲಗುತ್ತಿದ್ದಳು. ಕೆಳಗೆ ಮಲಗು ಅಂದರೆ ಅವಳು ನಗುತ್ತಿದ್ದಳು. ಇಂದು ರಾತ್ರಿ ನನಗೆ ಕೆಟ್ಟ ಕನಸು ಬಂತು. ತಂಗಿ ಪುನಃ ನನ್ನನ್ನು ಬಿಟ್ಟು ಹೊರಟು ಹೋಗುವ ರೀತಿ. ಅವಳನ್ನು ನೋಡಬೇಕು ಅಂತ ಅವಳ ರೂಮಿನ ಬಳಿ ಹೋದೆ. ಆದರೆ ಅಲ್ಲಿ ಒಂದು ಹುಡುಗನ ಧ್ವನಿ ಕೇಳುತ್ತಿತ್ತು. ಆ ಧ್ವನಿ ತೀರಾ ಪರಿಚಿತ. ನಂತರ ಕಿಟಕಿಯಲ್ಲಿ ನೋಡಿದಾಗ ನಮ್ಮ ಊರಿನಲ್ಲಿ ಇದ್ದ ನನ್ನ ಚಡ್ಡಿ ದೋಸ್ತ್ ರಾಜ ಇದ್ದಾನೆ. ಕೋಪದಿಂದ ಬಾಗಿಲನ್ನು ಜೋರಾಗಿ ತಟ್ಟಿದೆ. ವಿಷಯ ಏನು ಅಂತ ಕೇಳಿದಾಗ ಅವಳು, ಅಣ್ಣ, ಇವರ ಜೊತೆ ನಾನು ಓಡಿ ಹೋಗಿದ್ದು. ನನಗೆ ಇನ್ನೂ ಭಯವಾಯಿತು. ಅವನಿಗೆ ಏನು ಕೆಲಸವಿದೆ ಅಂತ ನೀನು ಹೋದೆ? ಅದು ಅಂತ ತಡವರಿಸುತ್ತಿದ್ದಳು. ಆಗ ರಾಜ ಹೇಳುತ್ತಾನೆ, ನಾನು ಒಂದು ಒಳ್ಳೆಯ ಕಾಲೇಜಿನಲ್ಲಿ ಲೆಕ್ಚರ್ ಆಗಿದ್ದೇನೆ. ಇಂಗ್ಲಿಷ್ ತೆಗೆದುಕೊಳ್ಳುತ್ತೇನೆ. ನಿನಗೆ ನಮ್ಮ ಜೊತೆ ಓದುತ್ತಿದ್ದ ಕೃಷ್ಣ ಗೊತ್ತಲ್ಲವೇ? ಅವನ ಅಪ್ಪನಿಗೆ ತುಂಬ ಹುಷಾರಿಲ್ಲ ಅಂತ ದುಡ್ಡಿಗಾಗಿ ಪರದಾಡುತ್ತಿದ್ದ. ನಾನು ಸಹಾಯ ಮಾಡಿದ್ದೆ. ನನ್ನ ಹತ್ತಿರ ಇದ್ದ ದುಡ್ಡೆಲ್ಲ ಕೊಟ್ಟೆ.
ಆದ ಮೇಲೆ ಮನೆ ಅಗ್ರಿಮೆಂಟ್ ಇಟ್ಟು ಕಡಿಮೆ ಬಡ್ಡಿಗೆ ಸಾಲವನ್ನು ತೆಗೆದುಕೊಟ್ಟೆ. ಅವರ ಅಪ್ಪ ಹುಷಾರಾದ, ಆದರೆ ಅವನು ದುಡ್ಡನ್ನು ಇನ್ನೂ ಹಿಂತಿರುಗಿಸಿಲ್ಲ. ಸಾಲಗಾರರು ನನ್ನ ಮನೆಯ ಹತ್ತಿರ ಸುಳಿದಾಡುತ್ತಿದ್ದಾರೆ. ಕೆಲಸಕ್ಕೆ ಹೋದರೆ ಹಿಡಿದುಕೊಳ್ಳುತ್ತಾರೆ. ಅದಕ್ಕೆ ತಲೆಯನ್ನು ಮರೆಸಿಕೊಂಡಿದ್ದೇನೆ. ನನ್ನ ಹತ್ತಿರ ಇರುವ ಅಲ್ಪ ಸ್ವಲ್ಪ ಆಸ್ತಿಯನ್ನು ಸಾಲಕ್ಕೆ ಪ್ಲೆಡ್ ಮಾಡಿದ್ದೇನೆ. ಅಪ್ಪ, ತಂಗಿ, ಅಣ್ಣ, ತಮ್ಮನ ಹೆಸರಿನಲ್ಲಿರುವ ಆಸ್ತಿಯನ್ನು ಎಲ್ಲಿ ನಾನು ಕೇಳುತ್ತೇನೆ ಅಂತ ನನ್ನನ್ನು ಬಿಟ್ಟು ಹೊರಟು ಹೋಗಿ ಒಬ್ಬಂಟಿಯಾಗಿ ಮಾಡಿದರು. ತುಂಬ ಸಲ ಆತ್ಮಹತ್ಯೆಗಾಗಿ ಪ್ರಯತ್ನಿಸಿದೆ. ಆಗ ನಿನ್ನ ತಂಗಿ ನನಗೆ ಸಾಥ್ ನೀಡಿದಳು. ನಾವಿಬ್ಬರು ಇಂದಿನಿಂದ ಅಲ್ಲ, ಚಿಕ್ಕವರು ಆದ ದಿನದಿಂದಲೂ ಕೂಡ ಪ್ರೀತಿಸುತ್ತಾ ಇದ್ದೇವೆ. ಬದುಕಿದರೂ ಜೊತೆಯಲ್ಲೇ ಇರುತ್ತೇವೆ, ಸತ್ತರೂ ಜೊತೆಯಲ್ಲೇ ಇರುತ್ತೇವೆ. ಪ್ಲೀಸ್ ನಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊ. ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದ ಪೋಲಿ ಗಲೀಜು ಹುಡುಗ ಅಲ್ಲ. ನನ್ನ ತಂಗಿ ನನ್ನನ್ನು ತುಂಬ ಭಯದಿಂದ ನೋಡುತ್ತಿದ್ದಳು. ನನ್ನನ್ನು ನೋಡಬೇಕಾದಾಗ ತುಂಬ ಭಯದಿಂದ, ಎಲ್ಲಿ ಅವನನ್ನು ಅವಳಿಂದ ದೂರ ಮಾಡುತ್ತೇನೆ ಅಂತ. ಅದೇ ರೀತಿ ರಾಜನನ್ನು ನೋಡಬೇಕಾದರೆ ವಾತ್ಸಲ್ಯದಿಂದ, ಪ್ರೀತಿಯಿಂದ ನೋಡುತ್ತಿದ್ದಳು. ತಾಯಿಯ ಪ್ರೀತಿ ಅವಳದು ಅಂತ ಅನಿಸುತ್ತಿತ್ತು. ಚಿಕ್ಕವರು ಆದಾಗಿನಿಂದ ಅಂದರೆ ಒಬ್ಬರನ್ನು ಒಬ್ಬರು ತುಂಬ ಪ್ರೀತಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಆ ಪ್ರೀತಿಗೆ ಮೋಸ ಆಗಬಾರದು. ಅವರಿಬ್ಬರ ಪ್ರೀತಿ ಪರಿಶುದ್ಧ ಅಂತ ಅನಿಸಿತು. ಎಷ್ಟು ಸಾಲ ಅಂತ ಕೇಳಿದೆ. ಆಗ ಅವನು ಬೇಸರದಿಂದ 30 ಲಕ್ಷ ಅಂತ ಹೇಳಿದ. ಅದೇ ಜಾಗದಲ್ಲಿ ನಾನು ಬ್ಲ್ಯಾಂಕ್ ಚೆಕ್ಕನ್ನು ಕೊಟ್ಟೆ. ಎಷ್ಟು ಬೇಕೋ ಅಷ್ಟು ಬರೆದಿಕೊ. ದೇವರ ದಯದಿಂದ ನನಗೆ ತುಂಬ ಸಂಪಾದನೆ ಬರುತ್ತಿದೆ, ತುಂಬ ಮೂಲಗಳಿಂದ. ನಿನ್ನ ಸಾಲವನ್ನು ತೀರಿಸು, ಆದರೆ ನನ್ನ ತಂಗಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಜನಗಳ ಎದುರಿಗೆ ನಿಮ್ಮಿಬ್ಬರಿಗೆ ಪುನಃ ಮದುವೆ ಮಾಡಿಸುತ್ತೇನೆ. ಯಾವುದೇ ವಿಷಯವಿದ್ದರೂ ನನಗೆ ಹೇಳಬೇಕು. ಇನ್ನೆಂದೂ ಕೂಡ ಇನ್ನೊಬ್ಬರಿಗೆ ಸಾಲ ತೆಗೆದುಕೊಡಬೇಕು ಅನ್ನುವ ವಿಷಯಕ್ಕೆ ಹೋಗಬಾರದು ಅಂತ ಅವನಿಂದ ಪ್ರಾಮಿಸ್ ತೆಗೆದುಕೊಂಡು ನಿಂತೆ. ಅವರಿಬ್ಬರು ಆಶ್ಚರ್ಯದಿಂದ ನನ್ನನ್ನು ನೋಡುತ್ತಿದ್ದರು. ಇನ್ನೂ ಅವರಿಗೆ ಅರ್ಥವಾಗುತ್ತಿಲ್ಲ ಇದು ಸತ್ಯ ಅಥವಾ ಸುಳ್ಳ ಅಂತ. ನನ್ನ ಚೆಕ್ಕನ್ನು ಪುನಃ ಪುನಃ ಇಬ್ಬರು ತಿರುಗಿಸಿ ಮುರುಗಿಸಿ ನೋಡುತ್ತಿದ್ದಾರೆ. ಅದು ಒರಿಜಿನಲ್ ಅಂತ ಹೇಳಿದೆ. ಅವರಿಬ್ಬರ ಬಳಿ ಹೋಗಿ ಅವರ ಕೈಯನ್ನು ಜೋರಾಗಿ ಹಿಂಡಿದೆ. ಇಬ್ಬರು ಜೋರಾಗಿ ಕಿರುಚಿದರು. ನನ್ನನ್ನು ಬಂದು ಗಟ್ಟಿಯಾಗಿ ತಬ್ಬಿಕೊಂಡರು. ಒಂದೇ ಬಾರಿ ಇಬ್ಬರು, ಪ್ಲೀಸ್ ನಮ್ಮನ್ನು ಕ್ಷಮಿಸು, ಇನ್ನೆಂದೂ ನಿನಗೆ ನೋವು ಮಾಡುವುದಿಲ್ಲ ಅಂತ ಇಬ್ಬರು ಒಟ್ಟಿಗೆ ಹೇಳಿದರು. ನೀವಿಬ್ಬರು ಈಗ ನನ್ನ ಮಕ್ಕಳು, ನಿಮ್ಮ ರಕ್ಷಣೆ ನನ್ನದು ಅಂತ ಹೇಳಿದೆ. ಈಗ ನಾವೆಲ್ಲರೂ ಖುಷಿಯಾಗಿ ಒಂದೇ ಮನೆಯಲ್ಲಿ ಇದ್ದೇವೆ ದೊಡ್ಡವರ ಆಶೀರ್ವಾದದಿಂದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.